ಇವತ್ತು ಜಾರಿ ನಿರ್ದೇಶನಾಲಯ ಕಾಂಗ್ರೆಸ್ನ 3 ಶಾಸಕರು ಮತ್ತು ಕಾಂಗ್ರೆಸ್ನ ಓರ್ವ ಸಂಸದನಿಗೆ ಆಘಾತವನ್ನು ಕೊಟ್ಟಿದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದೇನು ಹೊಸದಲ್ಲ, ಇಡಿ ಅವರಿಗೆ ಕಾಂಗ್ರೆಸ್ನ ಬಗ್ಗೆ ಮೊದಲಿನಿಂದಲೂ ಸಿಟ್ಟಿದೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವ ಕಾರಣಕ್ಕೆ ದಾಳಿ ಆಗಿದೆ ಎನ್ನುವಂಥದ್ದು ಇಡಿಗೂ ಗೊತ್ತು. ಚುನಾವಣಾ ಸಮಯದಲ್ಲಿ ಎಲ್ಲ ಪಕ್ಷಗಳ ಹಣ ಸೀಸ್ ಮಾಡಿದ್ರು, ಅವೆಲ್ಲ ಎಲ್ಲಿ ಹೋಯ್ತು ಯಾರಿಗೂ ಗೊತ್ತಿಲ್ಲ. ಇಡಿ ದಾಳಿ ಮುಖಾಂತರ ಕಾಂಗ್ರೆಸ್ ಇಬ್ಬಾಗ ಮಾಡಬೇಕೆನ್ನುವಂತಹ ಉದ್ದೇಶ, ಆದರೆ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಸಾಧ್ಯವಿಲ್ಲದ ಮಾತು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕಲಬುರಗಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಿದೆ ಅಂತ ಹೇಳಿ. ತೀರಾ ವಿಚಿತ್ರ, ತೀರಾ ಸೋಜಿಗ ಏನು ಅಂತ ಹೇಳಿದ್ರೆ ಇವತ್ತಿನ ಇಡಿ ದಾಳಿಗೆ ಒಂದು ಕಡೆ ಇಡಿಯವರು ವಾಲ್ಮೀಕಿ ಹಗರಣದಲ್ಲಿ ಏನು 89 ಕೋಟಿ ರೂಪಾಯಿ ಏನಿದೆ ಅದರಲ್ಲಿ ಸುಮಾರು 20 ಕೋಟಿ ರೂಪಾಯಿಯನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತುಕಾರಾಮ್ ಅವರು ಸಂಡೂರು ಕ್ಷೇತ್ರದ ಶಾಸಕರಾಗಿದ್ದಂಥವರು ಅವರು ಲೋಕಸಭಾ ಚುನಾವಣೆಯಲ್ಲಿ ನಿಂತರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ. ಅವರನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ವಾಲ್ಮೀಕಿ ಹಗರಣದ 20 ಕೋಟಿ ರೂಪಾಯಿಯನ್ನು ಬಳಕೆ ಮಾಡಲಾಯಿತು. ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳು, ಅದು ಸಂಡೂರು, ಕಂಪ್ಲಿ, ಕೂಡ್ಲಿಗಿ, ಬಳ್ಳಾರಿ ಗ್ರಾಮಾಂತರ, ಬಳ್ಳಾರಿ ನಗರ, ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಶಾಸಕರಿಗೆ ಕೊಡಲಾಯಿತು ಎನ್ನುವಂಥದ್ದು ಆರೋಪ, ಇಡಿಯ ಆರೋಪ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಇವತ್ತು ದಾಳಿಯನ್ನು ಮಾಡಿದ್ದಾರೆ 3 ಕಾಂಗ್ರೆಸ್ ಶಾಸಕರ ಮೇಲೆ. ಅದು ಜೆಎನ್ ಗಣೇಶು, ನಾರಾ ಭರತ್ ರೆಡ್ಡಿ, ಜೊತೆಗೆ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. MP ತುಕಾರಾಮ್ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಜೊತೆಗೆ ನಾಗೇಂದ್ರ ಅವರ ಆಪ್ತ PA ಗೋವರ್ಧನ್ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಬಳ್ಳಾರಿ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಿತ್ರ ಏನು ಅಂತ ಹೇಳಿದ್ರೆ, ಇವತ್ತು ತೆಲಂಗಾಣದ ಹೈಕೋರ್ಟು ಜನಾರ್ದನ ರೆಡ್ಡಿ ಎಸಗಿದಂತಹ ಗಣಿ ಹಗರಣದಲ್ಲಿ ಜನಾರ್ದನ ರೆಡ್ಡಿ ವಿರುದ್ಧ CBI ಕೋರ್ಟು ಕಳೆದ ತಿಂಗಳು ಮೇ ತಿಂಗಳಲ್ಲಿ 7 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿಗೆ ಇವತ್ತು ತೆಲಂಗಾಣದ ಹೈಕೋರ್ಟು ಸ್ಟೇಯನ್ನು ಕೊಟ್ಟಿದೆ. ಫಸ್ಟ್ ಆಫ್ ಆಲ್, ಆ CBI ತನಿಖೆ ಆಗಿ ಜಜ್ಮೆಂಟ್ ಆಗಿದ್ದೇ ತುಂಬ ಲೇಟು. ಆ ಜಜ್ಮೆಂಟ್ ಬಂತೀಗ ಮೇ ತಿಂಗಳಲ್ಲಿ ಬಂತು. 7 ವರ್ಷ ಜೈಲು ಶಿಕ್ಷೆಯನ್ನು ಕೊಟ್ಟರು CBI ಕೋರ್ಟ್ನವರು. ಅದಕ್ಕೆ ಇವತ್ತು ತೆಲಂಗಾಣ ಹೈಕೋರ್ಟು ಸ್ಟೇ ಕೊಟ್ಟಿದೆ, ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸೊ ತಡೆಯಾಜ್ಞೆ ಶಿಕ್ಷೆ ಮತ್ತು ಅಪರಾಧಿ ಅಂತೇಳಿ ಘೋಷಿಸಿ CBI ಕೋರ್ಟ್ ಕೊಟ್ಟಿದ್ದಂತಹ ತೀರ್ಪಿಗೆ. ಸೊ ಈಗ ಜೈಲಿನಲ್ಲಿರುವಂತಹ ಜನಾರ್ದನ ರೆಡ್ಡಿ ಇವತ್ತು ಬಿಡುಗಡೆ ಆಗ್ಬೋದು. ಬೆಂಗಳೂರು ಜೈಲಿನಲ್ಲಿದ್ದಾರೆ, ಇವತ್ತು ಬಿಡುಗಡೆ ಆಗ್ಬೋದು. ಇದು 2 ಸ್ಟೋರಿ, ಬಳ್ಳಾರಿಯ 2 ಕಥೆಗಳು. ಒಂದು ಕಡೆ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ, ಕಾಂಗ್ರೆಸ್ನ 3 ಶಾಸಕರು, ಒಬ್ಬ ಸಂಸದನ ಮನೆ ಕಚೇರಿ, ಅವರ ಶಾಸಕರ ಭವನದ ಮೇಲೆ ದಾಳಿಯನ್ನು ಮಾಡಿ ನಾವು ಏನೋ ದೊಡ್ಡದಾಗಿ ಇನ್ನೊಂದಿಷ್ಟು ಅಕ್ರಮಗಳನ್ನು ಬಯಲು ಮಾಡ್ತಾ ಇದ್ದೀವಿ ಎನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ BJPಯ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ದಶಕಗಳಿಗಿಂತಲೂ ಹಳೆಯದಾದಂತಹ ಪ್ರಕರಣ, ಗಣಿ ಹಗರಣ ಏನು ಇವತ್ತಿದ್ದಲ್ಲ ಅದು. ಆ ಗಣಿ ಹಗರಣದ ತನಿಖೆಯಾಗಿ 3 ಸರ್ಕಾರಗಳು ಬಂದೋಗಿದೆ. 3 ಸರ್ಕಾರ ಬಂದೋಗಿದೆ. ಸೊ 2 ವೈರುಧ್ಯಗಳು. ಸೊ ಖರ್ಗೆ ಅವರು ಏನು ಮಾತಾಡಿದ್ದಾರೆ ಕೇಳೋಣ. ಅದರ ಡೀಟೇಲ್ಸ್ ಗೊತ್ತಿಲ್ಲ, ಜಸ್ಟ್ ನಾನು ಈ ಟಿವಿದಾಗ ನೋಡಿದೆ. ನ್ಯಾಚುರಲಿ ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ. ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLAಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಎಲೆಕ್ಷನ್ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಅದನ್ನ ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ. ನೀವು ಎಲೆಕ್ಷನ್ದಲ್ಲೇ ಇದನ್ನ ಘಟನೆ ಮಾಡಬೇಕಾಗಿತ್ತು. ಆದರೆ 1 ವರ್ಷದ ನಂತರ, 1.5 ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥ MLAಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ
ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ. ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನ ಇಡಿದವರು ತಿರುವು ಕೊಡ್ತಾರೋ ಅಥವಾ ಯಾವ ರೀತಿಯಾಗಿ ಅವರು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್. ಅದನ್ನು ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಅಥವಾ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ನೋಡೋಣ ಮುಂದೆ. ಕೆಮ್ಮುದ ಹಣವನ್ನು ದುರ್ಬಳಕೆ ಆಗಿದೆ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ ನೋಡಿ, ಅದು ಇಡಿಗೆ ಬಿಟ್ಟು ವಿಚಾರ, ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ. ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ. ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ. ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಇದು ಸೀಸ್ ಮಾಡಿದ್ದಾರೆ. ಅದು ಎಲ್ಲಿದೆ, ಯಾರ್ದು, ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿಲ್ಲ. ಎಲ್ಲಾ ಪಾರ್ಟಿನೂ ಕೂಡ ಸೀಸ್ ಮಾಡಿದ್ದಾರೆ. ಅವಾಗ ಅವೆಲ್ಲಿ ಹಣಗಳು, ಅದನ್ನ ಯಾವ ಬಿಜೆಪಿ ಬಂದಿಲ್ಲ. ಎಲ್ಲರಿಗೂ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ. ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಂದ್ರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭೇದ ಭಾವ ಉಂಟಾಗಿ ನಮ್ಗೆ ಅನುಕೂಲ ಆಗ್ತದಂತ ಒಂದು ಕಲ್ಪನೆ ಇದೆ. ಬಟ್ ಅದು ಸಾಧ್ಯ ಇಲ್ಲ. ನಮ್ಮೆಲ್ಲ MLAಗಳು ಅವರೆಷ್ಟೇ ಹರಾಸ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ. ಅದು ಕರ್ನಾಟಕದಾಗ ಇವೇನು ಹೊಸದಿಲ್ಲ. ಹಿಂದೆ ಪಾರ್ಟಿ ಒಬ್ಬರಿಗೆ ಆ ಒಂದು ನಿಗಮದ ಅಲ್ಲಿ ಅವರಿಗೆ ಇದು ಮಾಡಿ ಜೈಲಿನಲ್ಲಿ ಹಾಕಿದ್ರು. ಹಿಂದೆ ಯಡಿಯೂರಪ್ಪಗೂ ಹಾಕಿದ್ರು. ಹೀಗೆ ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ. ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗುವವರೆಗೆ ನಾನು ಇದ್ರ ಬಗ್ಗೆ ಚುನಾವಣಾ ಅಕ್ರಮಗಳು ಅಥವಾ ಚುನಾವಣೆಯಲ್ಲಿ ಹಣದ ದುರ್ಬಳಕೆ ಆಗಿದೆ ಅಂತೇಳಿ ಒಂದು ವೇಳೆ ಇಡಿ ಇನ್ವೆಸ್ಟಿಗೇಷನ್ ಮಾಡೋದಾದರೆ ಇಡಿ ಒಂದು ಕೇಸನ್ನು ಮಸ್ಟ್ ಆ್ಯಂಡ್ ಶುಡ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ BJPಯ ಪ್ರಮುಖ ನಾಯಕನ ಬಳಿಯಲ್ಲಿ ನೋಟುಗಳ ಕಂತೆ ಪತ್ತೆ ಆಯಿತು. ನೋಟುಗಳ ಕಂತೆ, ದೊಡ್ಡ ನೋಟುಗಳ ಕಂತೆ. ಅದು ಕೂಡ ಬೆಸ್ಟ್ ಕೇಸ್ ಇಡಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಬಟ್ ಇಡಿ ಕೇಂದ್ರ ಸರ್ಕಾರದ ದಾಳ ಅದು ಇಡಿ ಇನ್ವೆಸ್ಟಿಗೇಷನ್. ಈಗ ನಿನ್ನೆ ಸಿದ್ದರಾಮಯ್ಯ ಮುಡಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅವರು ಏನು ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಆ ಪ್ರೆಸ್ ರಿಲೀಸಲ್ಲಿ ಏನೂ ಇಲ್ಲ ಎಕ್ಸೆಪ್ಟ್ 400 ಕೋಟಿ ರೂಪಾಯಿ ಅಷ್ಟು ಸೀಸ್ ಮಾಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ ಆ ಪ್ರೆಸ್ ರಿಲೀಸಲ್ಲಿ ಏನೂ ಇಲ್ಲ. ಬಟ್ ನಿನ್ನೆ ಅದನ್ನೆಲ್ಲ BJP ಅವರೆಲ್ಲ ಹಾಕ್ಕೊಂಡು ಪೋಸ್ ಕೊಟ್ಟರು. ಆ ಪ್ರೆಸ್ ರಿಲೀಸ್ ಆಮೇಲೆ ಆ ಪ್ರೆಸ್ ರಿಲೀಸಲ್ಲಿದೆ ಸಿದ್ದರಾಮಯ್ಯನವರ ರಿಲೇಟೆಡ್ ಕೇಸ್ಗೋಸ್ಕರ ನಾವು ಕೇಸ್ನಲ್ಲಿ ನಾವು ಇಷ್ಟು ಕೋಟ್ ಮಾಡಿದ್ದೀವಿ ಅಂತ. ಬಟ್ ಸಿದ್ದರಾಮಯ್ಯನವ್ರ ಪ್ರಾಪರ್ಟಿ ಎಷ್ಟು ಸೀಸ್ ಮಾಡಿದ್ದೀರಿ ಅಂತೇಳಿ ಇಡಿ ಅವರು ಹೇಳಲಿಲ್ಲ ನಿನ್ನೆಯ ಪ್ರೆಸ್ ರಿಲೀಸ್ನಲ್ಲಿ. ಸೊ ಇದು ಇಡಿಯ ಕತೆ. ಇಡಿ ಈಸ್ ಎ ಸೆಲೆಕ್ಟೆಡ್ ಆಪರೇಟಿಂಗ್ ಏಜೆನ್ಸಿ. ಅದು ಅವ್ರಿಗೆ ಒಂದು ಡೈರೆಕ್ಷನ್ ಇರುತ್ತೆ, ಇಂಥ ಕಡೆ ಹೋಗಿ ದಾಳಿ ಮಾಡಬೇಕು ಅಂತೇಳಿ. ಅಲ್ಲಿ ಹೋಗಿ ದಾಳಿ ಮಾಡ್ತಾರೆ, ಬರ್ತಾರೆ. ವೈರುಧ್ಯ ಆರಂಭದಲ್ಲೇ ಹೇಳದ್ನಲ್ಲ, ವೈರುಧ್ಯ ಏನು ಅಂತ ಹೇಳಿದ್ರೆ ಒಂದು ಕಡೆ ಬಳ್ಳಾರಿಯಲ್ಲಿ ಇಡಿ ದಾಳಿ ಕೈಗೊಂಡಿದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಅಟ್ ದಿ ಸೇಮ್ ಡೇ ಈ ರಾಜ್ಯದ ಬೊಕ್ಕಸವನ್ನು ಬರಿದು ತಿಂದು ತೆಗೆದಂತಹ ಜನಾರ್ದನ ರೆಡ್ಡಿಗೆ CBI ಕೋರ್ಟ್ ಕೊಟ್ಟಂತಹ ಶಿಕ್ಷೆಗೆ ತೆಲಂಗಾಣದ ಹೈಕೋರ್ಟು ತಡೆಯಾಜ್ಞೆಯನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.